ನಾನು ನಿನ್ನೆ ಆರ್ಟ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ, 30 ಕೋಟಿ ಸೆಟ್ಗೆ ಆಯ್ತಂತೆ. ಇಡೀ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡೋಂಥ ವಿಷಯ. ಟೌನ್ ಹಾಲ್ ಸೈಜ್ ಏನಿದೆ ಅದೇ ಸೈಜ್ಗೆ ಇದೆ ಟೌನ್ ಹಾಲ್. ಹೌದು, ಸೇಮ್ ನೀವು ಮೆಟ್ಲು ಬಿಡ್ತಿ ಅಗಲ ಎಷ್ಟಿದೆ, ಹೈಟ್ ಎಷ್ಟಿದೆ, ಮತ್ತೆ ತಿರ್ಗಿ ಕಂಬಗಳು ಹೈಟ್ ಎಷ್ಟಿದೆ, ದಪ್ಪ ಎಷ್ಟಿದೆ, ನಿಮಗೆ ಪ್ರತಿಯೊಂದು ನೀನು ನೋಡಿರ್ತೀಯ ಮಗ. ಒಂದು ಶಾರ್ಟಲ್ಲಿ ಈ ಕಡೆಯಿಂದ ಸಂಜಯ್ ದತ್ ಅವ್ರ ಫೈಟಲ್ಲಿ ತೋರಿಸ್ತೀವಿ. ಬೆಂಗಳೂರು ಫುಲ್ಲು ಇದೊಂದು ಇದು ಬಿಟ್ರೆ ಯಾವುದೋ ಒಂದು ಟೌನ್ ಹಾಲು, ಮತ್ತು ಈ ಕಡೆ ಒಂದು ಬ್ಯಾಂಕ್ ಏನೂ ಇರಲಿಲ್ಲ, ಕೆನರಾ ಬ್ಯಾಂಕು, ಇದು ಅದೆಲ್ಲ VFX. ನೀವು ನೋಡಿದ್ರೆ ಅನ್ಸೋದೇ ಇಲ್ಲ ನಿಮಗೆ VFX ಅಂತ. ನಾನು ಮೊನ್ನೆ ಯಾರು ಹೇಳಿದ್ರು, ಹೆಂಗೆ ಕ್ರಿಯೇಟ್ ಮಾಡಿದ್ರಿ ಇದನ್ನೆಲ್ಲ, ಹೆಂಗೆ ಇಷ್ಟು ಸೆಟ್ ಹಾಕಿದ್ರೆ ಅಂದು. ಇಲ್ಲ ಸ್ವಾಮಿ, ಅರ್ಧ ಫೋರೌಂಡ್ ಸೆಟ್ಟು, ಸೊ ಇನ್ನು ಮಿಕ್ಕಿದೆಲ್ಲ VFX. ನಾವುಗಳು ಇದ್ದೀವಿ ಇಲ್ಲಿ ಕರ್ನಾಟಕದಲ್ಲಿ, ಎಲ್ಲ ಬಾಂಬೆಲಿ, ಹೈದರಾಬಾದಲ್ಲಿ, ಚೆನ್ನೈಲಿ ಎಲ್ಲ ಮಾತ್ರ ಇರಲ್ಲ, ನಾವು ಇದ್ದೀವಿ ಇಲ್ಲಿ ಟೆಕ್ನಿಷಿಯನ್ಗಳು ಅಂತ. ಅಷ್ಟು ಟೆಕ್ನಿಷಿಯನ್ಸ್ಗಳು ಇಲ್ಲಿ ಕೆಲಸ ಮಾಡಿದ್ರು. ಇವನು ಯಾರು, ನಮ್ಮ ಮೋಹನ್ ಬಿಕೆರೆ, ನಿನ್ನ ಕ್ಯಾಮ್ರಾಮನ್, ಬೋತ್ ಫೈಟರ್ಗಳ ಮಗನೇ, ಬೋತ್. ಈ ಮೊನ್ನೆ ಹಾಡ್ ಬಿಟ್ಟದ್ರಲ್ಲ, ರೈಲ್ ಹೋಗ್ತಾ ಇರುತ್ತೆ, ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ, ಹಿಂದೆ ರೈಲ್ ಹೋಗೋ ಅದು ಬ್ರಾಡ್ ಗೇಜು ಮತ್ತೆ ಗೂಡ್ಸ್ ಅಂತೀವಿಲ್ಲ ನಾವು, ಇದನ್ನ ತುಂಬ್ಕೊಂಡು ಮೀಟರ್ ಗೇಜ್ ಅಂತ ಅವ್ರು ಅದನ್ನ ಹೇಳ್ತಾ ಇದ್ರು. ಸೆಟ್ ಹಾಕ್ಬೇಕಾದ್ರೆ ಟ್ರೈನ್ಗಳು ತಂದು ನಿಲ್ಸಿದ್ವಿ ಅಂತ. ಈ ಕಮನ್ ಕಾಳಿಯಲ್ಲಿ ಅದು ಕಮನ್ ಕಾಳಿ, ಹೌದು ಹೌದು, ಫುಲ್ ನಿಮ್ಗೆ ಇದೇ ಡೆಪ್ತೆ ಸಖತ್, ಅದು ಬ್ಯೂಟಿಫುಲ್, ನೋಡಕ್ಕೆ ಮಜಾ ಇದೆ, ಅದು ಎಕ್ಸ್ಟ್ರಾ. ನೆನ್ನೆ ಹೇಳ್ತಾ ಇದ್ರು 5 ತಿಂಗಳು 5.5 ತಿಂಗಳಲ್ಲಿ ನಾವು ಪಿಕ್ಚರ್ ಮಾಡಿದ್ವಿ ಅಂತ. ಬಟ್ 3.5 ವರ್ಷ ಆಗಿದೆ. ಆ 3.5 ವರ್ಷದಲ್ಲಿ ಸೆಟ್ಗೆನೆ ಹೆಚ್ಚು ಕಮ್ಮಿ 1 ವರ್ಷ ಆಯ್ತಾ ಅಂತ. 1 ವರ್ಷ ಸೆಟ್ ಹಾಕಿ ಮಗನೇ, ಒಂದ್ಸರಿ ಸೆಟ್ ಹಾಕಿದ್ವಾ, ಸೆಟ್ ಹಾಕಿದ್ಮೇಲೆ ಒಂದ್ ಹೆವಿ ಮಳೆ ಬಂದು ಎಲ್ಲ ಬಿದ್ದೋಯ್ತು ಎಲ್ಲ ಬಿದ್ದೋಯ್ತು ಅಂದ್ರೆ ಸ್ಮ್ಯಾಶ್ ಆಗೋಯ್ತು. ಅದನ್ನ ನೋಡಿರ್ಬೇಕು, ವಿಡಿಯೋ ಕೂಡ ನೀವು ನೋಡಿರ್ತೀರಿ. ಸ್ಮ್ಯಾಶ್ ಆಗೋಯ್ತು. ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡಕ್ಕೆ 1.5 ವರ್ಷ ಆಯ್ತು. ಎಲ್ಲ ರೆಡಿ ಮಾಡಕ್ಕೆ 1.5 ವರ್ಷ ಆಯ್ತು. ಆಮೇಲೆ ಅದನ್ನ ಸೆಟ್ ಹಾಕೋದು ಹೆಂಗ್ ಗೊತ್ತಾ, ಒಂದೇ ಒಂದು ಬಿಲ್ಡಿಂಗ್ ಆದ್ರೆ ಓಕೆ, ಏರಿಯಾ ಸ್ಟ್ರೀಟ್ ಹಾಕ್ಬೇಕು. ಆಮೇಲೆ ತಿರ್ಗಾ ಪ್ರತಿಯೊಂದು ಬಸ್ಗಳೆಲ್ಲ ಹೋಗ್ತೇವೆ, ಯಾಕಂದ್ರೆ ಅದನ್ನ ನೋಡ್ಕೊಂಡೇ ಹಾಕ್ಬೇಕು. ಒಂದು ಬಸ್ ಡಬಲ್ ಟ್ರಕ್ಕರ್ ಹೋದ್ರೆ ಇನ್ನೊಂದು ಬಸ್ ಪಕ್ಕದಲ್ಲಿ ಹೋಗ್ಬೇಕು. ನಾವು ಅನ್ಯಾಚುರಲ್ ಹಾಕಂಗೆ ಇಲ್ಲ, ಬರೀ ಇಷ್ಟಾಗಲ್ಲ. ಸ್ವಲ್ಪ ರಿಯಾಲಿಟಿ, ಮನ್ಸನಿಗೆ ರಿಯಾಲಿಟಿ ತೋರಿಸ್ಬೇಕು. ಆಮೇಲೆ ನಾವು ಕ್ಯಾಮ್ರಾ ಇಡೋದು ಬಂದ್ಬಿಟ್ಟು ಟೆಲಿಲಿ ಇಡೋದು ಯಾವತ್ತೂ ಇಟ್ಟಿಲ್ಲ ನಾನು ಇವತ್ತಿನವರೆಗೂ. ನನ್ನ ಸಿನಿಮಾಗಳು ನೀನು ಯಾವುದೇ ನೋಡ್ಕೊಂಡು, ನೀನು ಅವಾಗಿಂದ 24 ಲೆನ್ಸು ಕರಿಯ 8R ಲೆನ್ಸ್ವರೆಗೂ ಮಾಡಿದೆ ನಾನು, ಬಿಫೋರ್ ಏಕ್ಲೆವಿವರೆಗೂ. ಈ ಸಿನಿಮಾಗೆ 8R ಲೆನ್ಸ್ ಹೊಂಟೋಯ್ತು, 12 ಲೆನ್ಸ್ ಬಂತು. ನಾನು ಏನಿದೆ 8R ಲೆನ್ಸು 24 ಲೆನ್ಸ್ ಅಂದರೆ 24 IS ವೈಡ್ ಇದ್ದಿದ್ದು ಆಗ ಕರಿಯಾಗೆ. 24 ಅಂತಂದ್ರೆ 24 ಲೆನ್ಸ್ ಹಾಕ್ತೀವಿ ಅಂತಂದ್ರೆ ಏನೋ 24 ಸಾರ್ ಅದು ಲೈಟ್ ಮಾಡೋಕ್ಕಾಗಲ್ಲ, ಸಿಕ್ಕಾಬಿಟ್ಟೆ ಎಲ್ಲ ಕಡೆ ತುಂಬ ಲೈಟ್ ತುಂಬಬೇಕು. ನೀವು ಏನಿದ್ರು ಲೊಕೇಶನ್ಸ್ ನಾನು ಹೇಳಿದೆ, ಒಂದು ಕ್ಲೋಸ್ ತೆಗಿಬೇಕಂದ್ರೆ 24 ಲೆನ್ಸಲ್ಲಿ ತೆಗಿತಿದ್ದೆ ನಾನು. ಸರ್ ಇಲ್ಲ 100 ತೆಗಿಯೋಣ ಅನ್ನೋರು. ನಾನು ಹೇಗೆ ಜನ ನೀನು ಕೇಳ್ತಾರ, ನೀನು ಎಕ್ಸ್ಪ್ರೆಷನ್ ತಾನೇ ಬೇಕು, 24 ಹಾಕ್ಬಿಟ್ಟು ಇಲ್ಲಿ ಇಡು, ಕ್ಯಾಮ್ರಾ ತಗೊಂಡು ಹೋಗ್ಬಿಟ್ಟು ಇಲ್ಲಿ ನೀಟಾಗಿ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ ನಿನಗೆ. ಬ್ರಾಡ್ ಇರುತ್ತೆ, 3D ಇದ್ದಂಗೆ ಇರುತ್ತೆ ನಿಮ್ಗೆ ನೋಡೋಕ್ಕೆ, ವಾವ್ ಅಂತ ನೀನು ಎಕ್ಸ್ಪ್ರೆಷನ್ ಬರ್ತದೆ. ಬೈ ಮಿಸ್ಟೇಕ್ ಇವನೇನೋ ಹೆಚ್ಚು ಕಮ್ಮಿ ಮಾಡಿದ್ರೆ ಜನ ಅಲ್ಲಿ ನೋಡ್ತಾ ಇರ್ತಾರೆ, ಅಯ್ಯೋ ಏನ್ ಗುರು ಲೊಕೇಶನ್ ಅನಿಸ್ ಹೊಂಟೋಗಿರ್ತದೆ. ಇದು ಇವೆಲ್ಲ ಟೆಕ್ನಾಲಜಿ ಅವಾಗ ಹಂಗೆ ಇತ್ತು. ಅದಾದ್ಮೇಲೆ 8R ಬಂತು. 8R ನೋಡಿದ್ದೀನಿ, ರಾಜ ಸೋಮನ್, ಜೋಗಯ್ಯ, ಇದ್ರಲ್ಲೆಲ್ಲ ಯೂಸ್ ಮಾಡಿದೆ. ಕ್ಯಾಮ್ರಾ ಗ್ರೌಂಡ್ ಲೆವೆಲ್ ಹೋದ್ರೆ ನಿಮ್ಗೆ ಭಾಗ ಆಗುತ್ತದು, ಭೂಮಿ ಭಾಗ ಆಗುತ್ತೆ. ಇದೆಲ್ಲ ಇವಾಗ 12 ಲೆನ್ಸ್ ಇದೆ. 12 ಅದಕ್ಕಿಂತ ದೊಡ್ಡದು ನಿಮ್ಗೆ. ಈ 12 ಲೆನ್ಸ್ ಹಾಕಿ ನಿಮ್ಗೆ ಏನಾದ್ರು ಸಿಟಿ ಇಟ್ರೆ ಬಿಲ್ಅಪ್ ಮಾಡ್ಬೇಕಲ್ಲ, ಅವನು ಯೋಚನೆ ಮಾಡುವ ಕ್ಯಾಮ್ರಾಮನ್, ಯಪ್ಪ ಸಾರ್ ಇದನ್ನ 12 ಹಾಕ್ಬಿಟ್ಟು ಇಡಿ ಅಂತೀರ ಸರ್. ಬಾರೋ ನೀನು, ಯಾಕೋ ನಾನು ಮಾಡ್ತೀನಿ ಕ್ರಿಯೇಟ್, ಬಾರೋ ನೀನು ಇಡಿ ತೆಗಿ, ನೀನ್ ಯಾಕೆ ಟೆನ್ಷನ್, ಬಾಲ ನೀನು ಬಣ್ಣ ಬಿಡಿಸ್ತಂಗೆ, ಚಿತ್ರ ಬಿಡಿಸ್ತಂಗೆ ಅಲ್ಲ. ಹೌದು ಹೌದು ಮಗ, ಅದನ್ನ ಮೇಂಟೈನ್ ಮಾಡೋದಿತ್ತಲ್ಲ, ಅಯ್ಯೋ ಕೆನಾಟ್, ಅಷ್ಟು ಈಸಿ ಅಲ್ಲ ಅದು, ಭಾಳ ಇದು.